ಇದೇನು ಅಂತ ಗೊತ್ತಾ ನಿಮ್ಗೆ? ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ತವ್ರ ಮನೆಯವರು ಕೊಡುವಂತಹ ಅಮೂಲ್ಯವಾದ ವಸ್ತು ಇದು. ಇದರ ಉದ್ದೇಶ ಏನು ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಗಳ ಮದುವೆಯಲ್ಲಿ ತಂದೆ ತಾಯಿ ನೀಡು ಉಡುಗೊರೆಗಳಲ್ಲಿ ಈ ತೊಟ್ಟಿಲು ಅತ್ಯಂತ ಪವಿತ್ರವಾದದ್ದು. ಆದ್ರೆ ಗಮನಿಸಿ, ನಮ್ಮ ಸಂಪ್ರದಾಯದಲ್ಲಿ ತೊಟ್ಟಿಲನ್ನು ಯಾವತ್ತೂ ಖಾಲಿ ಕೊಡಲ್ಲ. ಅದರೊಳಗೆ 2 ಚಂದನದ ಗೊಂಬೆಗಳನ್ನಿಟ್ಟು ಕೊಡ್ತಾರೆ. ಯಾಕೆ ಗೊತ್ತಾ? ಇದರ ಹಿಂದೆ ಅಡಗಿದೆ ಒಂದು ಅದ್ಭುತವಾದ ಇತಿಹಾಸ ಮತ್ತು ಹಾರೈಕೆ. ತೊಟ್ಟಿಲು ಅಂದ್ರೆ ಅದು ಬರೀ ಮರದ ವಸ್ತುವಲ್ಲ, ಅದು ವಂಶೋದ್ಧಾರದ ಸಂಕೇತ. ಈ ತೊಟ್ಟಿಲಲ್ಲಿರೋ ಚಂದನದ ಗೊಂಬೆಗಳನ್ನ ಕೇವಲ ಆಟದ ವಸ್ತುಗಳು ಅನ್ಕೊಳ್ತೀವಿ, ಆದ್ರೆ ಇತಿಹಾಸದ ಪ್ರಕಾರ ಗಂಡು ಮತ್ತು ಹೆಣ್ಣು ಮಕ್ಕಳ ಸಂಕೇತ. ಮಗಳು ಹೋಗೋ ಮನೆಗೆ ಬರಿಗೈಲಿ ಹೋಗಬಾರದು, ತನ್ನ ತವರಿನಿಂದ ಸೌಭಾಗ್ಯವನ್ನ ಹೊತ್ತು ತರಬೇಕು ಅನ್ನೋದು ಇದರ ಹಿಂದಿರೋ ಸತ್ಯ. ಚಂದನ ಅಥವಾ ಶ್ರೀಗಂಧಕ್ಕೆ ಶಾಂತಗೊಳಿಸೋ ಶಕ್ತಿ ಇದೆ. ಈ ಗೊಂಬೆಗಳು ಮನೆಯ ವಾತಾವರಣವನ್ನ ಪವಿತ್ರಗೊಳಿಸುತ್ತವೆ. ಹೆಣ್ಣು ಮಗಳು ತಾಯಿಯಾಗೋ ಹೊತ್ತಿಗೆ ಮಾನಸಿಕವಾಗಿ ಸಿದ್ಧವಾಗಲಿ ಎಂಬುದು ಹಿರಿಯರ ದೂರದೃಷ್ಟಿ. ಮಗು ಹುಟ್ಟೋ ಮುಂಚೆಯೇ ಆ ತೊಟ್ಟಿಲು ಮನೆಯಲ್ಲಿರೋದು ಆ ಕುಟುಂಬದ ಸಂತಾನೋತ್ಪತ್ತಿಯ ಸುಖ ಮತ್ತು ಸಮೃದ್ಧಿಯನ್ನ ಸೂಚಿಸುತ್ತೆ. ಸಂಪ್ರದಾಯ ಅಂದ್ರೆ ಕೇವಲ ನೋಟಕ್ಕಲ್ಲ, ಅದು ಭಾವನೆಗೆ ಸಂಬಂಧಿಸಿದ್ದು. ಆಧುನಿಕತೆ ಹೆಸರಲ್ಲಿ ಇಂತಹ ಅದ್ಭುತ ಸಂಪ್ರದಾಯಗಳನ್ನ ಮರಿಬೇಡಿ. ಮಗಳಿಗೆ ಸಂಸ್ಕೃತಿಯ ಸಂಕೇತವಾದ ಈ ತೊಟ್ಟಿಲನ್ನ ನೀಡಿ ಹಾರೈಸಿ. ಈ ಸಂಪ್ರದಾಯ ನಿಮ್ಮ ಮನೆಯಲ್ಲಿ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪೂರ್ಣಿಮಾ ಡೈರೀಸ್ ಫಾಲೋ ಮಾಡಿ.